ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ. ಕಂಟಿನ್ಯೂಯಸ್ ಆಗಿ ವೀಡಿಯೋಗಳನ್ನ ಮಾಡಿ ಹಾಗೆಯೇ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಯಾವಾಗಲೇ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ರು ಕೂಡ ಒಂದು 2 or 3 ವೀಡಿಯೋಸ್ ಅಷ್ಟೇ ಹಾಕೋಕ್ಕಾಗೋದು, ಮತ್ತೆ ಸ್ಟಾಪ್ ಆಗಿಬಿಡುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅಥವಾ ನಾನೇ ಇಂಟ್ರೆಸ್ಟ್ ಕೊಟ್ಟು ವ್ಲಾಗ್ನ ಮಾಡ್ತಾಯಿಲ್ವೋ ಅಥವಾ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇನ್ನು ಮುಂದೆ ಆದರೂ ಕಂಟಿನ್ಯೂ ಆಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ಸ್ಗಳನ್ನ. ಹಾಗೆಯೇ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ನನ್ನ ಮಗಳಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಸ್ಕೂಲ್ಗೆ ಹೋಗಬೇಕಿತ್ತು. ಅಷ್ಟರಲ್ಲಿ ಮನೆಯೆಲ್ಲನೂ ಕ್ಲೀನ್ ಮಾಡಿ ಹೋಗಬೇಕಿತ್ತು. ಹಾಗೆ ಈಗ ನೋಡ್ತಾ ಇರ್ಬೋದು, ಬೆಳಗ್ಗೆ ನಾನು ಎದ್ದು ಹೊರಗಡೆ ಬಂದ ತಕ್ಷಣ ಈ ಪುಟಾಣಿ ನಾಯಿ ಮರಿ ನನ್ನ ಜೊತೆನೇ ಓಡಾಡ್ತಾ ಹೇಗಿದೆ ಅಂತ ಹೇಳ್ಬಿಟ್ಟು. ಇದರಿಂದ ಒಂದು ಸ್ಟೋರಿನೇ ಇದೆ. ಇದು ಪಾಪ ಹುಟ್ಟಿ ಒಂದು ತಿಂಗಳಾಗಿತ್ತು ಅಷ್ಟೇ. ಇದ್ರ ಅಮ್ಮ ಏನು ಮಾಡಿತ್ತು, ಇದು ಮರಿಗಳೆಲ್ಲ ಒಂದು ಕಡೆ ಇತ್ತು. ಇದು ಬಂದು ರೋಡ್ ಹತ್ರ ಏನೋ ಮಲಗಿಬಿಟ್ಟಿತ್ತು ನಮ್ಮ ಮನೆ ಮುಂದೆನೇ. ಯಾರೋ ಗೊತ್ತಿಲ್ಲ, ಹುಡುಗಿರು ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾಯಿದ್ರು. ನಾಯಿ ಮೇಲೇ ಕಾರ್ನ ಹತ್ತಿಸ್ಬಿಟ್ರು. ಅದು ಸ್ಪಾಟಲ್ಲೇ ಅದು ಸತ್ತೋಗ್ಬಿಡ್ತು. ಪಾಪ ಈ ಮರಿಗಳು ಎಷ್ಟು ಅಂದರೆ 7 ಮರಿ ಏನೋ ಹಾಕಿತ್ತು ಈ ನಾಯಿ. ಒಂದಕ್ಕೂ ಪಾಪ ಹಾಲೇ ಇರಲಿಲ್ಲ. ಎಷ್ಟು ಒಂದು ಹುಟ್ಟಿದು ಒಂದು ತಿಂಗಳಾಗಿತ್ತೇನೋ ಅಷ್ಟೇ. ಇನ್ನೂ ಪುಟಾಣಿ ಮರಿಗಳಾಗಿತ್ತು ಅಷ್ಟೇ. ಪಾಪ ಅದ್ರ ಅಮ್ಮ ಸತ್ತಿರೋದು ಕೂಡ ಮರಿಗಳಿಗೆ ಗೊತ್ತಿರಲಿಲ್ಲ. ಪ್ರತಿ ರಾತ್ರಿ ಅಷ್ಟೊಂದು ಕಿರ್ಚ್ಕೊಂಡು ಅಳ್ತಾಯಿತ್ತು. ಅಂದರೆ ನಮ್ಮ ಅತ್ತೆ ಮನೆ ಪಕ್ಕನೇ ಇದನ್ನು ಮರಿಗಳು ಮಾಡಿದ್ದದ್ದು. ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ, ಒಂದು 50 ಸ್ಟೆಪ್ಸ್ ಆಗ್ಬೋದು ಅಷ್ಟೇ ಆ ಮನೆಗೂ ನಮಗೂ. ಸುಮಾರು ಜನ ನಾಯಿ ಮರಿಗಳೆಲ್ಲನೂ ಕೂಡ ನೋಡಿಬಿಟ್ಟು ತುಂಬ ಹೊಟ್ಟೆ ಹೊರ್ಕೊಂಡು ಎಲ್ಲರೂ ಒಂದೊಂದು ತೊಗೊಂಡೋಗಿ ಸಾಕೋತಿದ್ರು. ಹಾಗೆಯೇ ನಾವು ಒಂದು ಸಾಕೋಣ ಅಂತ ಹೇಳ್ಬಿಟ್ಟು ಈ ಬ್ಲ್ಯಾಕ್ ಕಲರ್ ನಾಯಿನ ತಂದಿಟ್ಕೊಂಡ್ವಿ. ಹಾಗೆಯೇ ಇದಕ್ಕೆ ನನ್ನ ಮಗಳು ಪ್ರೀತಿಯಿಂದ ಇವನಿಗೆ ಲಕ್ಕಿ ಅಂತಲೂ ಕೂಡ ಹೆಸರಿಟ್ಟಿದ್ದಾಳೆ. ಹಾಗೆಯೇ ನಾನು ಇದ್ಕೊಂಡು ಪುಟಾಣಿ ಒಂದು ರಟ್ಟಲ್ಲಿ ಒಂದು ಮನೆಯೂ ಕೂಡ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಆದರೆ ಅದನ್ನು ತೋರಿಸ್ತೀನಿ ನಾನು. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಬಂದರೆ ಸಾಕು, ಇವನಿಗೆ ರೂಢಿ ಆಗಿಬಿಟ್ಟಿದೆ. ನನ್ನ ಮಗಳನ್ನ ಕಲಿಸೋದಕ್ಕೆ ನಾನು ಬೆಳಿಗ್ಗೆ ಬೇಗನೆ ಎದ್ದು ಬಂದಾಗ ಇವನು ಒಂದು 6:15ಗೆ ಎದ್ದಾಗಲೇ ಮನೆ ಬಾಗಿಲ ಹತ್ರ ಬಂದು ಬೊಗಳುತ್ತಾ ಇರುತ್ತೆ. ಏನಾದರೂ ಅಂದರೆ ಪ್ರತಿದಿನ ಬೆಳಿಗ್ಗೆ ಟೈಮು ಅದಕ್ಕೆ ಬೇಗ ಹೊಟ್ಟೆ ಹಸಿಯುತ್ತೆ, ನೈಟ್ ಪೂರ ಊಟ ಇರೋಲ್ಲ ಅಲ್ವಾ. ಅದರಿಂದ ಇನ್ನೂ ಚಿಕ್ಕ ಮರಿ ಅಲ್ವಾ, ಬೇಗ ಬೆಳಿಗ್ಗೆ ಹೊಟ್ಟೆ ಹಸ್ಬಿಡುತ್ತೆ. ಅದರಿಂದ ಬಂದ ತಕ್ಷಣ ಅದು ಬೊಗಳುತ್ತಾ ಇರುತ್ತೆ. ಆದರೆ ಸ್ಟಾರ್ಟಿಂಗ್ ಬೆಳಿಗ್ಗೆ ಎದ್ದ ತಕ್ಷಣವೇ ಅವನಿಗೆ ಒಂದು 2 ಬಿಸ್ಕೆಟನ್ನು ಹಾಕಿದ್ರೆ ತಕ್ಷಣ ತಿನ್ಕೊಳ್ತಾನೆ. ಅದಾದಮೇಲೆ ಒಂದು 9 ಗಂಟೆ ಅಥವಾ ಒಂದು 10 ಗಂಟೆ ಟೈಮಲ್ಲಿ ಏನಾದರೂ ತಿಂಡಿ ಮಾಡಿರ್ತೀವಲ್ಲ, ಆ ತಿಂಡಿನ ಹಾಕ್ತೀನಿ. ಅದಾದಮೇಲೆ ಅದು ತಿನ್ಕೊಳ್ಳುತ್ತೆ. ಈಗ ಅಷ್ಟೇ 2 ಬಿಸ್ಕೆಟನ್ನು ಹಾಕ್ತೆ, ಚೆನ್ನಾಗಿ ತಿನ್ಕೊಂಡ. ಇನ್ನು ನೆಕ್ಸ್ಟ್ ಏನಾದ್ರು ತಿಂಡಿ ಮಾಡಿರ್ತೀನಲ್ಲ, ಆವಾಗ ಒಂದು 10 ಗಂಟೆ 10:30 ಅಷ್ಟೊತ್ತಿಗೆ ಹಾಕ್ತೀನಿ. ಆಗ ತಿನ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಈಗ ನಾನು ಆಗಲೇ ಹೇಳ್ದಾಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಇವತ್ತು ಹೋಗಬೇಕಿತ್ತು. ಅದರಿಂದ ಫಸ್ಟು ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಬೆಳಿಗ್ಗೆ ಅಂತೂ ಇವಾಗ ಎದ್ದೇಳೋಕ್ಕೆ ಆಗಲ್ಲ. ತುಂಬ ಅಂದರೆ ತುಂಬಾ ಚಳಿ ಇರುತ್ತೆ. ಸ್ವೆಟರು ಟೋಪಿ ಇಲ್ಲ ಅಂತಂದರೆ ಹೊರಗಡೆ ಹೋಗೋಕ್ಕೆ ಆಗಲ್ಲ. ನನಗಂತೂ ಒಂದು 10 ಗಂಟೆವರೆಗೂ ನಾನು ಇದನ್ನ ರಿಮೂವ್ ಮಾಡೋದೇ ಇಲ್ಲ. ಸ್ವೆಟರ್ ಟೋಪಿ ಹಾಕ್ತಾಗೆ ಇರ್ತೀನಿ. ಇವಾಗ ಕಸ ಎಲ್ಲನೂ ಕೂಡ ಕ್ಲೀನಾಗಿ ಗುಡಿಸ್ಕೊಂಡು ಅದಾದಮೇಲೆ ಮನೆಯೆಲ್ಲನೂ ಕೂಡ ಒರೆಸ್ಕೊಳ್ತೀನಿ. ಅಂದರೆ ಹೊರಗಡೆ ಕಸ ಗುಡಿಸ್ಬಿಟ್ಟು ಹಾಗೆಯೇ ಒಳಗಡೆ ಕಸ ಗುಡಿಸಿ ಮನೆ ಒರೆಸಿ ಹಾಗೆ ಬಾಗಿಲು ಒರೆಸಿ ಮನೆ ಕ್ಲೀನ್ ಮಾಡೋಷ್ಟೊತ್ತಿಗೆ ನಮ್ಮ ಮನೆಗೆ 1:15 ಗಂಟೆಯಿಂದ 2 ಗಂಟೆ ಟೈಮ್ ಕೆಲಸ ಆಗುತ್ತೆ. ಈಗಂತೂ ಚಳಿ ತುಂಬ ಇರುತ್ತೆ ಅಲ್ವಾ, ಅದರಿಂದ ಫಸ್ಟು ನಾನು ಮನೆ ಒಳಗಡೆ ಕಸ ಎಲ್ಲನೂ ಗುಡಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಬಾಗಿಲು ಕಸನೂ ಗುಡಿಸ್ಬಿಡ್ತೀನಿ. ಫಸ್ಟು ಮನೆ ಒಳಗಡೆ ಒರೆಸ್ಬಿಟ್ಟು ಅದಾದಮೇಲೆ ಔಟ್ಸೈಡಲ್ಲಿ ಒರೆಸ್ಕೊಳ್ತೀನಿ. ಏನಕ್ಕೆ ಅಂದರೆ ಫುಲ್ ಚಳಿ ಇರುತ್ತೆ ಅಲ್ವಾ, ಹಾಗೆಯೇ ತಣ್ಣೀರು ಕೂಡ ಮುಟ್ಟೋಕ್ಕಾಗಲ್ಲ. ಈಗ ಒಂದು 7:30-8 ಗಂಟೆ ಟೈಮಿಗೆ ಚೆನ್ನಾಗಿ ಬಿಸಿಲು ಬರ್ತಾ ಇರುತ್ತೆ. ಆ ಟೈಮಲ್ಲಿ ಹೊರಗಡೆ ಒರೆಸ್ಕೊತೀನಿ, ಹಾಗೆ ಬಾಗಿಲೆಲ್ಲ ತೊಳಿತೀನಿ. ಆಗ ಕೆಲಸನೂ ಕೂಡ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಅದಾದಮೇಲೆ ಮನೆಯೆಲ್ಲನೂ ಕೂಡ ಕ್ಲೀನ್ ಆದಮೇಲೆ ವಾಶ್ರೂಮ್ ಎಲ್ಲನೂ ತೊಳೆದು ಸ್ನಾನ ಮುಗಿಸಿ ಇವಾಗ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಅಂದರೆ ಏನು ಅಂದರೆ ಪ್ರತಿ ವಾರದಲ್ಲಿ ಪ್ರತಿದಿನ ಏನು ಮನೆ ಒರೆಸಲ್ಲ ಅಥವಾ ಬಾಗಿಲನ್ನ ತೊಳೆಯೋಕ್ಕೆ ಹೋಗಲ್ಲ. ಏಕೆಂದರೆ ಬೆಳಿಗ್ಗೆ ಬೇಗ ಎದ್ದು ನನ್ನ ಮಗಳು 7:30ಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡಿ ಅವಳನ್ನು ಕಳಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಅಂತಂದ್ರೆ ಒಂದು 8 ಗಂಟೆ 8:15 ಆದರೂ ಹಾಗೆ ಆಗುತ್ತೆ. ಬೆಳಿಗ್ಗೆ ಬೇಗನೆ ಎದ್ದು ಏನಾದರೂ ಪೂಜೆ ಮಾಡೋದಾದರೆ ಬೇಗನೆ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನನಗೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅವಳನ್ನ ಕಳಿಸ್ಬಿಟ್ಟು ಮಾಡ್ತೀನಿ ಅನ್ನೋದಾದರೆ.
ಸೋಮವಾರ ಆಗಿರ್ಬೋದು, ಹಾಗೆಯೇ ಗುರುವಾರ, ಶುಕ್ರವಾರ, ಶನಿವಾರ ಈ 4 ದಿನ ಪೂಜೆ ಇರುತ್ತೆ. ಹಾಗೆಯೇ ಅಕಸ್ಮಾತ್ ಏನಾದರೂ ಈ ಮಂಗಳವಾರ, ಬುಧವಾರ, ಭಾನುವಾರ ಆಲ್ಮೋಸ್ಟ್ ನಾವು ಪೂಜೆ ಏನೂ ಮಾಡಲ್ಲ. ಅಕಸ್ಮಾತ್ ಅವತ್ತಿನ ದಿನ ಏನಾದ್ರೂ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಇದ್ದರೆ ಅವತ್ತಿನ ದಿನವೂ ಕೂಡ ಪೂಜೆನ ಮಾಡ್ತೀನಿ. ಹಾಗೆಯೇ ಈಗಂತೂ ನಾವು ಸ್ವಲ್ಪ ಮನೆ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಮನೆಗೆಲ್ಲ ಸ್ವಲ್ಪ ಧೂಳು ಜಾಸ್ತಿ ಬರುತ್ತೆ. ಅದರಿಂದ ಏನಾದ್ರು ಧೂಳು ಕಾಣಿಸ್ತು ಅಂತಂದರೆ ಪ್ರತಿದಿನ ಮನೇನ ಒರೆಸ್ಕೊಳ್ತೀನಿ. ಹಾಗೆಯೇ ಸ್ನಾನ ಮಾಡಿದಾಗೆಲ್ಲನೂ ಕೂಡ ಪೂಜೆ ಮಾಡ್ತೀನಿ. ಇವತ್ತು ನನ್ನ ಮಗಳಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ನಾನೇ ಕರ್ಕೊಂಡು ಹೋಗಬೇಕಾಗಿತ್ತು. ನನ್ನ ಹಸ್ಬೆಂಡ್ ಇರಲಿಲ್ಲ. ನಮ್ಮ ಅಣ್ಣನದು ಮದುವೆ ಫಿಕ್ಸ್ ಆಗಿದೆ, ಅಂದರೆ ನಮ್ಮ ಅತ್ತೆ ಮಗಂದು. ಅದರಿಂದ ಅವರು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಔಟ್ಸೈಡ್ ಹೋಗಿದ್ದರು. ಅದರಿಂದ ನಾನು ನನ್ನ ಮಗಳನ್ನ ಕರ್ಕೋಗ್ಬೇಕಾಗಿತ್ತು. ಇವತ್ತು 8:40ರಿಂದ 11:00ವರೆಗೆ ಲಾಸ್ಟು ಪೇರೆಂಟ್ಸ್ ಮೀಟಿಂಗ್ ಅಂತ ಅಂದ್ಬಿಟ್ಟು ಮೆಸೇಜ್ ಕಳಿಸಿದ್ರು. ಎಷ್ಟೇ ಬೇಗ ಕೆಲಸ ಮಾಡೋಕ್ಕೆ ಹಿಡಿದ್ರೂ ಕೂಡ ಟೈಮೇ ಅಷ್ಟು ಫಾಸ್ಟಾಗಿ ಹೋಗುತ್ತೋ ಅಥವಾ ನಾವೇ ಕೆಲಸನ ನಿಧಾನ ಮಾಡ್ತೀವೋ ಅನ್ನಿಸ್ಬಿಡುತ್ತೆ. ಅಷ್ಟು ಬೇಗನೆ ಟೈಮ್ ಆಗಿಬಿಡುತ್ತೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಕೆಲಸನ ಮುಗಿಸಿ ಅವಳನ್ನ ಕರ್ಕೊಂಡು ಹೋಗಬೇಕಾಯ್ತು. ಹಾಗೂ ನಾನು ಬೆಳಿಗ್ಗೆ ತಿಂಡಿನೂ ತಿನ್ನೋಕ್ಕೆ ಆಗಲಿಲ್ಲ. ಪೂಜೆ ಮುಗಿಸ್ಕೊಂಡು ಅವಳಿಗೆ ತಿಂಡಿ ತಿನ್ನಿಸಿ ನಾನು ಅಲ್ಲಿ ಕರ್ಕೊಂಡು ಹೋದೆ. ಅದಾದಮೇಲೆ ರಿಟರ್ನ್ ಬಂದಮೇಲೆ ತಿಂಡಿ ತಿಂದಿದ್ದು. ಈಗ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳಿತ್ತು, ಅದಕ್ಕೆ ಅವರೆಕಾಳು ಬಾತನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಅದಾದಮೇಲೆ ಇದಕ್ಕೆ ಪಲಾವ್ ಸ್ಪೈಸಸ್ಸು, ಕಸೂರಿ ಮೆಥಿ ಮತ್ತು ಮರಾಠಿ ಮೊಗ್ಗು, ಅನಾನಸು, ಹಾಗೆಯೇ ಪಲಾವ್ ಎಲೆನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಯಾವ ರೀತಿ ಫ್ರೈ ಆಗಿದೆ ಅಂತ. ಈ ಟೈಮಲ್ಲಿ ಇದಕ್ಕೆ ಬಿಡಿಸಿಟ್ಟಿರುವಂತಹ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳನ್ನು ಹಾಕಿ ಇದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕಿದ ತಕ್ಷಣವೇ ಈ ಅವರೆಕಾಳನ್ನು ಹಾಕಿದರೆ ಬಿಸಿ ಎಣ್ಣೆಗೆ ಅವರೆಕಾಳು ಬೇಗನೆ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಈರುಳ್ಳಿ ಮತ್ತು ಅವರೆಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಈಗ ಇದಕ್ಕೆ ಕಟ್ ಮಾಡಿರುವಂತಹ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದೊಡ್ಡ ಸೈಜ್ದೆ ಒಂದು 3 ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊನ ಹಾಕಿ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕಲ್ವ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ರುಚಿನ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟನ್ನ ಹಾಕೋದ್ರಿಂದ ಯಾವುದೇ ತರಕಾರಿ ಆಗಿರ್ಬೋದು ಅಥವಾ ಫ್ರೈ ಮಾಡಬೇಕಾದ್ರೆ ಈರುಳ್ಳಿಗಾಗಿರ್ಬೋದು ಚೆನ್ನಾಗಿ ಬೇಗನೆ ಸ್ಮ್ಯಾಶ್ ಆಗುತ್ತೆ, ಹಾಗೆಯೇ ಬೇಗ ಬೇಯುತ್ತೆ. ಬೇಗ ಬೆಂದ್ರೇನಲ್ವ ಸ್ಮ್ಯಾಶ್ ಆಗೋದು. ಈಗ ಟೊಮೊಟೊ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಸಾಲ್ಟನ್ನು ಹಾಕಿ ಫ್ರೈ ಮಾಡಿಕೊಂಡೆ. ಅದು ಚೆನ್ನಾಗಿ ಎಲ್ಲ ಬೆಂದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈಗ ಇದನ್ನು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಖಾರಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು, ಹಾಗೆಯೇ 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ಬಿಡಬೇಕು. ಈಗ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಯಾವ ರೀತಿ ಬಿಟ್ಟಿದೆ ಅಂತ. ಈ ಹಂತದವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ, ಏಕೆಂದರೆ 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದರಿಂದ 2 ಗ್ಲಾಸಷ್ಟು ನೀರನ್ನು ಹಾಕಿ ಈಗ ಇದಕ್ಕೆ ಮೇಲುಗಡೆ ಸ್ವಲ್ಪ ಚಿಕನ್ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಏನು ಫ್ಲೇವರು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು 1/2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲನ ಹಾಕಿ ಈಗ ಇದನ್ನು ಕುದಿಯೋ ಹಂತದಲ್ಲಿ ಇನ್ನೂ ಸ್ವಲ್ಪ ರುಚಿ ತಕ್ಕಷ್ಟು ಎಷ್ಟು ರುಚಿ ಬೇಕಾಗುತ್ತೋ ಅಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋ ಹಂತದಲ್ಲಿ ಇದಕ್ಕೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಬಾತ್ ಮಾಡಬೇಕಾದ್ರೆ ಅಕ್ಕಿನ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮುಂಚೆನೇ ಇದನ್ನು ನೆನೆಸಿಟ್ಟಿರ್ತೀನಿ. ಆಗ ಬಾತ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ, ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ರೌಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ತಕ್ಷಣ ಇದಕ್ಕೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಲ್ಲ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಸ್ವಲ್ಪ ಅಕ್ಕಿ ನೀಟಾಗಿ ಒಂದು ಅರ್ಧ ಬೇಯಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ
ಕುಕ್ಕರ್ ಮುಚ್ಚಳ ಹಾಕ್ದಂತೆ ಹಾಗೆ ಬೇಯಿಸ್ಕೊತೀನಿ. ಆಗ ಮಸಾಲೆ ಎಲ್ಲ ಕೂಡ ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಟೈಮಲ್ಲಿ ಇದಕ್ಕೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ನ ಕೂಗಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋಂತಹ ಅವರೆಕಾಳು ಪಲಾವ್ ಅಥವಾ ಅವರೆಕಾಳು ಬಾತ್ ರೆಡಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಫಸ್ಟೇ ನೀರನ್ನು ಹಾಕಿ ಅಕ್ಕಿನ ಹಾಕಿದ ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ರೆ ಪಲಾವ್ದು ಅಥವಾ ಮಸಾಲೆ ಎಲ್ಲ ಮೇಲ್ಗಡೆ ಬಂದುಬಿಡುತ್ತೆ. ಈ ರೀತಿ ಒಂದು ಅರ್ಧ ಬೇಯೋವರೆಗೂ ಬಿಟ್ಟು ಅದಾದಮೇಲೆ ಕುಕ್ಕರ್ ಮುಚ್ಚಳನ ಹಾಕೋದ್ರಿಂದ ಮಸಾಲೆ ಎಲ್ಲ ಕಡೆ ಕೂಡ ನೀಟಾಗಿ ಅದೇ ಮಿಕ್ಸ್ ಆಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಉದ್ದುದ್ರಾಗಿ ಬಂದಿದೆ ಅಂತ. ಈಗ ಇದನ್ನು ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಯಿ ಚಟ್ನಿ ಜೊತೆ ಅಥವಾ ಮೊಸರು ಚಟ್ನಿ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ರೆಡಿ ಆದಮೇಲೆ ಮನೆಯವರೆಲ್ಲರಿಗೂ ಕೂಡ ತಿಂಡಿನ ಹಾಕ್ಕೊಟ್ಟೆ. ಎಲ್ಲರೂ ತಿಂದರು. ಅದಾದಮೇಲೆ ನನ್ನ ಮಗಳಿಗೂ ಕೂಡ ತಿನ್ನಿಸ್ದೆ. ಅದಾದಮೇಲೆ ಇನ್ನೂ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಮತ್ತೆ ಟೈಮ್ ಆಗಿಬಿಡುತ್ತೆ ನಾನು ತಿಂಡಿ ತಿನ್ಕೊಂಡು ಹೋಗೋಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ತಿಂಡಿನ ಬಂದೇ ತಿನ್ನೋಣ ಅಂತ ಹೇಳಿಬಿಟ್ಟು ಅವಳನ್ನು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋದೆ. ನಾವಲ್ಲಿಗೆ ಹೋದಾಗಲೇ 11:30 ಆಗಿಬಿಟ್ಟಿತ್ತು. ಅಂದರೆ ಇನ್ನೂ ಒಂದು 3-4 ಜನ ಮಕ್ಕಳು ಇನ್ನೂ ಬಂದಿರಲಿಲ್ಲ. ಅದಾದಮೇಲೆ ನಾವು ಹೋದಾಗ ಯಾರೂ ಇರಲಿಲ್ಲ. ನಾವು ಹೋದ ತಕ್ಷಣ ಒಳಗಡೆ ಮಾರ್ಕ್ಸ್ ಕಾರ್ಡ್ ಎಲ್ಲ ತೋರಿಸಿದ್ರು. ಸ್ಟಡಿ ಬಗ್ಗೆ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಇರಲಿಲ್ಲ. ಅವಳ ಬಗ್ಗೆ ತುಂಬ ಚೆನ್ನಾಗಿ ಓದ್ತಾಳೆ ಅಂತ ಹೇಳಿದರು. ಏನಂದರೆ ಸ್ವಲ್ಪ ತಲಹರಟೆ ಮಾಡ್ತಾಳೆ ಕ್ಲಾಸಲ್ಲಿ, ಅದೊಂದೇ ಕಂಪ್ಲೇಂಟು ಅಂತ ಹೇಳಿದರು. ನನಗಂತೂ ಏನೋ ಒಂದು ಕಡೆ ಖುಷಿ ಆಯಿತು, ಹಾಗೆಯೇ ಸ್ವಲ್ಪ ಬೇಜಾರು ಕೂಡ, ಇಷ್ಟೊಂದು ತರಲೆ ಮಾಡ್ತಾಳಲ್ಲ ಅಂತ ಹೇಳಿಬಿಟ್ಟು. ಅದಾದಮೇಲೆ ಮನೆಗೆ ಬಂದು ತಿಂಡಿ ಎಲ್ಲ ತಿಂದೆ. ಹಾಗೆಯೇ ಇದನ್ನು ಆಗಲೇ ತಂದು ತುಂಬ ಒಂದು ವಾರ ಏನೋ ಆಗಿತ್ತು. ತೋರಿಸೋಣ ಅಂತ ಹೇಳಿಬಿಟ್ಟು ಆಗೇ ಇರಲಿಲ್ಲ. ಇದು 3 ಪೀಸ್ ಏನೋ ಬರುತ್ತೆ ಚಾಕುದು. ನನ್ನ ಹಸ್ಬೆಂಡ್ ಬುಕ್ ಮಾಡಿದರು, ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು. ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಿರಲಿಲ್ಲ. ನನ್ನ ಹಸ್ಬೆಂಡು ನನಗೆ ಗೊತ್ತಿರಲಿಲ್ಲ, ಅವರೇ ಬುಕ್ ಮಾಡಿದರು. ಎಲ್ಲ ಚೆನ್ನಾಗಿ ಶಾರ್ಪ್ ಆಗಿದೆ. 3 ಬರುತ್ತೆ, ಒಂದು ತುಂಬ ದೊಡ್ಡದು, ಹಾಗೆಯೇ ಅದಕ್ಕಿಂತ ಸ್ವಲ್ಪ ಚಿಕ್ಕದೊಂದು, ಹಾಗೆಯೇ ಅದಕ್ಕಿಂತ ಸಣ್ಣದೊಂದು ಚೆನ್ನಾಗಿ ಬಂತು. ತುಂಬ ಶಾರ್ಪ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಅಲ್ಲಿ ಹೋಗಿ ಬೈ ಮಾಡ್ಬೋದು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.